ಜನಪ್ರತಿನಿಧಿಗಳ ಮೇಲೆ ಹನಿ ಟ್ರ್ಯಾಪ್ ವಿಚಾರ ಇದರಲ್ಲಿ ಬಿಜೆಪಿ ಅವರು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಬಿಜೆಪಿ ರಾಜಕಾರಣ ಮಾಡ್ತಾ ಇದೆ. ಯಾದಗಿರಿಯಲ್ಲಿ ಹಿಂಗಂತ ಹೇಳಿದ್ದು ಸಚಿವ ಶರಣ ಪ್ರಕಾಶ್ ಪಾಟೀಲ್ ಬಿಜೆಪಿ ಮೇಲೆ ಆರೋಪ ಮಾಡಿದ್ದಾರೆ. ಬಿಜೆಪಿಯವರು ಹನಿ ಟ್ರ್ಯಾಪ್ ವಿಚಾರವನ್ನು ಇಟ್ಕೊಂಡು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಪ್ರಕರಣವನ್ನು ವಿಚಾರಣೆ ಮಾಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ಹನಿ ಟ್ರ್ಯಾಪ್ ಆಗಿದೆ ಇಲ್ವೋ ಅನ್ನೋದು ತನಿಖೆ ಆದ್ಮೇಲೆ ಗೊತ್ತಾಗತ್ತೆ. ಕಂಪ್ಲೇಂಟ್ ಕೊಟ್ಟರೆ ಎಫ್ಐಆರ್ ಆದರೆ 100% ತನಿಖೆ ಆಗುತ್ತೆ ಅನ್ನೋದನ್ನ ಶರಣ ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಆ ಮೂಲಕ ಬಿಜೆಪಿ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರ ಗಂಭೀರ ಆರೋಪ. ಯಾರ್ಯಾರು ಸಚಿವರು ಶಾಸಕರು ನಮ್ಮ ವಿಡಿಯೋ ರಿಲೀಸ್ ಆಗಬಾರದು ಅಂತ ಹೈಕೋರ್ಟ್ ಸ್ಟೇ ತಂದಿದ್ದಾರೋ ಅವರಿಗೆ ಕೇಳಬೇಕು ಹನಿ ಟ್ರ್ಯಾಪ್ ಆಗಿದೆಯೋ ಇಲ್ವೋ ಏನೋ ಎತ್ತ ಅಂತ. ಸಿಬಿಐ ತನಿಖೆಗೆ ಅವಕಾಶ ಇತ್ತು, ಬಿಜೆಪಿಯವರಿಗೆ ಮುಕ್ತ ಅವಕಾಶ ಇತ್ತು ಅನ್ನೋದನ್ನ ಹೇಳಿದ್ದಾರೆ. ಹಾಗಾದ್ರೆ ಏನು ಹೇಳಿದ್ದಾರೆ ಶರಣ ಪ್ರಕಾಶ್ ಪಾಟೀಲ್ ಮಾನ್ಯ ಸಚಿವರು? ಬನ್ನಿ ನೋಡೋಣ. ಮಾಡ್ತೀವಿ ಅಂತ ಹೇಳಿದರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಬಿಜೆಪಿಯವರು ಇದಕ್ಕೆ ರಾಜಕಾರಣ ಮಾಡ್ತಾ ಇದ್ದಾರೆ. ಈಗ ಹನಿ ಟ್ರ್ಯಾಪ್ ಆಗಿದೆ ಯಾರಾಗಿದೆ ಅಂಥೇಳಿ ತನಿಖೆ ಆದಮೇಲೆ ಗೊತ್ತಾಗೋದು. ಆಮೇಲೆ ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ ಯಾರ್ಯಾರು ಸಚಿವರು ಶಾಸಕರು ಹೈಕೋರ್ಟಲ್ಲಿ ಹೋಗಿ ವಿಡಿಯೋ ರಿಲೀಸ್ ಮಾಡಬಾರ್ದಂತ ಸ್ಟೇ ತಂದಿದ್ದಾರಲ್ಲ ಅವರಿಗೆ ಕೇಳಬೇಕು. ಸರಿ ಮಾಡಲಿಲ್ಲ ಸಿಬಿಐ ತನಿಖೆ, ಅವ್ರಿಗೆ ಮುಕ್ತ ಅವಕಾಶ ಇತ್ತು. ಅವರಿಗೆ ಮುಕ್ತ ಅವಕಾಶ ಇತ್ತು, ಅವರು ಮಾಡಿಲ್ಲ. ಅವ್ರು ಯಾವುದೇ ತನಿಖೆ ಅವ್ರ ಅವಧಿಯಲ್ಲಿ ಸಿಬಿಐ ಕೊಟ್ಟಿಲ್ಲ. ನಮ್ಮ ರಾಜ್ಯ ಸರ್ಕಾರ ನಮ್ಮ ಪೊಲೀಸ್ ಆಫೀಸರ್ ಕಾಂಪಿಟೆಂಟ್ ಇದ್ದಾರೆ. ಕಂಪ್ಲೇಂಟ್ ಬಂದರೆ ಎನ್ಕ್ವೈರಿ ಮಾಡ್ತಾರೆ. 100% ಕಾಂಪಿಟೆಂಟ್ ಇದ್ದಾರೆ. ಕಂಪ್ಲೇಂಟ್ ಕೊಟ್ಟರೆ ಎಫ್ಐಆರ್ ಆದರೆ 100% ಇನ್ವೆಸ್ಟಿಗೇಷನ್ ಆಗುತ್ತೆ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳೇ ತನಿಖೆ ಮಾಡ್ತೀವಿ ಅಂತ ಹೇಳಿದರೆ 100% ಇನ್ವೆಸ್ಟಿಗೇಷನ್ ಆಗ್ತದೆ. ಅದು ನಿಜ. ಈಗ ನೋಡಿ, ಯಾಕಂದ್ರೆ ರಾಜಕಾರಣ ಬಹಳ ಕೆಳಮಟ್ಟಕ್ಕೆ ಹೋಗ್ತಾ ಇದೆ. ಇದು ಈ ರಾಜ್ಯದ ಜನರ ಬಹಳ ಸೌಮ್ಯ ಸ್ವಭಾವದ ಜನ. ಮತ್ತು ಯಾವತ್ತೂ ಕೂಡ ಇವತ್ತು ಮೌಲ್ಯಾಧಾರಿತ ರಾಜಕಾರಣಕ್ಕೆ ಮನ್ನಣೆ ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ. ಇಲ್ಲಿ ಜನಪ್ರತಿನಿಧಿಗಳ ಮೇಲೆ ಹನಿ ಟ್ರ್ಯಾಪ್ ವಿಚಾರ ಇದರಲ್ಲಿ ಬಿಜೆಪಿ ಅವರು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಬಿಜೆಪಿ ರಾಜಕಾರಣ ಮಾಡ್ತಾ ಇದೆ. ಯಾದಗಿರಿಯಲ್ಲಿ ಹಿಂಗಂತ ಹೇಳಿದ್ದು ಸಚಿವ ಶರಣ ಪ್ರಕಾಶ್ ಪಾಟೀಲ್ ಬಿಜೆಪಿ ಮೇಲೆ ಆರೋಪ ಮಾಡಿದ್ದಾರೆ. ಬಿಜೆಪಿಯವರು ಹನಿ ಟ್ರ್ಯಾಪ್ ವಿಚಾರವನ್ನು ಇಟ್ಕೊಂಡು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಪ್ರಕರಣವನ್ನು ವಿಚಾರಣೆ ಮಾಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ಹನಿ ಟ್ರ್ಯಾಪ್ ಆಗಿದೆ ಇಲ್ವೋ ಅನ್ನೋದು ತನಿಖೆ ಆದ್ಮೇಲೆ ಗೊತ್ತಾಗತ್ತೆ. ಕಂಪ್ಲೇಂಟ್ ಕೊಟ್ಟರೆ ಎಫ್ಐಆರ್ ಆದರೆ 100% ತನಿಖೆ ಆಗುತ್ತೆ ಅನ್ನೋದನ್ನ ಶರಣ ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಆ ಮೂಲಕ ಬಿಜೆಪಿ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರ ಗಂಭೀರ ಆರೋಪ. ಯಾರ್ಯಾರು ಸಚಿವರು ಶಾಸಕರು ನಮ್ಮ ವಿಡಿಯೋ ರಿಲೀಸ್ ಆಗಬಾರದು ಅಂತ ಹೈಕೋರ್ಟ್ ಸ್ಟೇ ತಂದಿದ್ದಾರೋ ಅವರಿಗೆ ಕೇಳಬೇಕು ಹನಿ ಟ್ರ್ಯಾಪ್ ಆಗಿದೆಯೋ ಇಲ್ವೋ ಏನೋ ಎತ್ತ ಅಂತ. ಸಿಬಿಐ ತನಿಖೆಗೆ ಅವಕಾಶ ಇತ್ತು, ಬಿಜೆಪಿಯವರಿಗೆ ಮುಕ್ತ ಅವಕಾಶ ಇತ್ತು ಅನ್ನೋದನ್ನ ಹೇಳಿದ್ದಾರೆ. ಹಾಗಾದ್ರೆ ಏನು ಹೇಳಿದ್ದಾರೆ ಶರಣ ಪ್ರಕಾಶ್ ಪಾಟೀಲ್ ಮಾನ್ಯ ಸಚಿವರು? ಬನ್ನಿ ನೋಡೋಣ. ಮಾಡ್ತೀವಿ ಅಂತ ಹೇಳಿದರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಬಿಜೆಪಿಯವರು ಇದಕ್ಕೆ ರಾಜಕಾರಣ ಮಾಡ್ತಾ ಇದ್ದಾರೆ. ಈಗ ಹನಿ ಟ್ರ್ಯಾಪ್ ಆಗಿದೆ ಯಾರಾಗಿದೆ ಅಂಥೇಳಿ ತನಿಖೆ ಆದಮೇಲೆ ಗೊತ್ತಾಗೋದು. ಆಮೇಲೆ ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ ಯಾರ್ಯಾರು ಸಚಿವರು ಶಾಸಕರು ಹೈಕೋರ್ಟಲ್ಲಿ ಹೋಗಿ ವಿಡಿಯೋ ರಿಲೀಸ್ ಮಾಡಬಾರ್ದಂತ ಸ್ಟೇ ತಂದಿದ್ದಾರಲ್ಲ ಅವರಿಗೆ ಕೇಳಬೇಕು. ಸರಿ ಮಾಡಲಿಲ್ಲ ಸಿಬಿಐ ತನಿಖೆ, ಅವ್ರಿಗೆ ಮುಕ್ತ ಅವಕಾಶ ಇತ್ತು. ಅವರಿಗೆ ಮುಕ್ತ ಅವಕಾಶ ಇತ್ತು, ಅವರು ಮಾಡಿಲ್ಲ. ಅವ್ರು ಯಾವುದೇ ತನಿಖೆ ಅವ್ರ ಅವಧಿಯಲ್ಲಿ ಸಿಬಿಐ ಕೊಟ್ಟಿಲ್ಲ. ನಮ್ಮ ರಾಜ್ಯ ಸರ್ಕಾರ ನಮ್ಮ ಪೊಲೀಸ್ ಆಫೀಸರ್ ಕಾಂಪಿಟೆಂಟ್ ಇದ್ದಾರೆ. ಕಂಪ್ಲೇಂಟ್ ಬಂದರೆ ಎನ್ಕ್ವೈರಿ ಮಾಡ್ತಾರೆ. 100% ಕಾಂಪಿಟೆಂಟ್ ಇದ್ದಾರೆ. ಕಂಪ್ಲೇಂಟ್ ಕೊಟ್ಟರೆ ಎಫ್ಐಆರ್ ಆದರೆ 100% ಇನ್ವೆಸ್ಟಿಗೇಷನ್ ಆಗುತ್ತೆ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳೇ ತನಿಖೆ ಮಾಡ್ತೀವಿ ಅಂತ ಹೇಳಿದರೆ 100% ಇನ್ವೆಸ್ಟಿಗೇಷನ್ ಆಗ್ತದೆ. ಅದು ನಿಜ. ಈಗ ನೋಡಿ, ಯಾಕಂದ್ರೆ ರಾಜಕಾರಣ ಬಹಳ ಕೆಳಮಟ್ಟಕ್ಕೆ ಹೋಗ್ತಾ ಇದೆ. ಇದು ಈ ರಾಜ್ಯದ ಜನರ ಬಹಳ ಸೌಮ್ಯ ಸ್ವಭಾವದ ಜನ. ಮತ್ತು ಯಾವತ್ತೂ ಕೂಡ ಇವತ್ತು ಮೌಲ್ಯಾಧಾರಿತ ರಾಜಕಾರಣಕ್ಕೆ ಮನ್ನಣೆ ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ. ಇಲ್ಲಿ ಜನಪ್ರತಿನಿಧಿಗಳ ಮೇಲೆ ಹನಿ ಟ್ರ್ಯಾಪ್ ವಿಚಾರ ಇದರಲ್ಲಿ ಬಿಜೆಪಿ ಅವರು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಬಿಜೆಪಿ ರಾಜಕಾರಣ ಮಾಡ್ತಾ ಇದೆ. ಯಾದಗಿರಿಯಲ್ಲಿ ಹಿಂಗಂತ ಹೇಳಿದ್ದು ಸಚಿವ ಶರಣ ಪ್ರಕಾಶ್ ಪಾಟೀಲ್ ಬಿಜೆಪಿ ಮೇಲೆ ಆರೋಪ ಮಾಡಿದ್ದಾರೆ. ಬಿಜೆಪಿಯವರು ಹನಿ ಟ್ರ್ಯಾಪ್ ವಿಚಾರವನ್ನು ಇಟ್ಕೊಂಡು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಪ್ರಕರಣವನ್ನು ವಿಚಾರಣೆ ಮಾಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ಹನಿ ಟ್ರ್ಯಾಪ್ ಆಗಿದೆ ಇಲ್ವೋ ಅನ್ನೋದು ತನಿಖೆ ಆದ್ಮೇಲೆ ಗೊತ್ತಾಗತ್ತೆ. ಕಂಪ್ಲೇಂಟ್ ಕೊಟ್ಟರೆ ಎಫ್ಐಆರ್ ಆದರೆ 100% ತನಿಖೆ ಆಗುತ್ತೆ ಅನ್ನೋದನ್ನ ಶರಣ ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಆ ಮೂಲಕ ಬಿಜೆಪಿ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರ ಗಂಭೀರ ಆರೋಪ. ಯಾರ್ಯಾರು ಸಚಿವರು ಶಾಸಕರು ನಮ್ಮ ವಿಡಿಯೋ ರಿಲೀಸ್ ಆಗಬಾರದು ಅಂತ ಹೈಕೋರ್ಟ್ ಸ್ಟೇ ತಂದಿದ್ದಾರೋ ಅವರಿಗೆ ಕೇಳಬೇಕು ಹನಿ ಟ್ರ್ಯಾಪ್ ಆಗಿದೆಯೋ ಇಲ್ವೋ ಏನೋ ಎತ್ತ ಅಂತ.
ಸಿಬಿಐ ತನಿಖೆಗೆ ಅವಕಾಶ ಇತ್ತು, ಬಿಜೆಪಿಯವರಿಗೆ ಮುಕ್ತ ಅವಕಾಶ ಇತ್ತು ಅನ್ನೋದನ್ನ ಹೇಳಿದ್ದಾರೆ. ಹಾಗಾದ್ರೆ ಏನು ಹೇಳಿದ್ದಾರೆ ಶರಣ ಪ್ರಕಾಶ್ ಪಾಟೀಲ್ ಮಾನ್ಯ ಸಚಿವರು? ಬನ್ನಿ ನೋಡೋಣ. ಮಾಡ್ತೀವಿ ಅಂತ ಹೇಳಿದರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಬಿಜೆಪಿಯವರು ಇದಕ್ಕೆ ರಾಜಕಾರಣ ಮಾಡ್ತಾ ಇದ್ದಾರೆ. ಈಗ ಹನಿ ಟ್ರ್ಯಾಪ್ ಆಗಿದೆ, ಯಾರಾಗಿದೆ ಅಂಥೇಳಿ ತನಿಖೆ ಆದಮೇಲೆ ಗೊತ್ತಾಗೋದು. ಆಮೇಲೆ ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ, ಯಾರ್ಯಾರು ಸಚಿವರು ಶಾಸಕರು ಹೈಕೋರ್ಟಲ್ಲಿ ಹೋಗಿ ವಿಡಿಯೋ ರಿಲೀಸ್ ಮಾಡಬಾರ್ದಂತ ಸ್ಟೇ ತಂದಿದ್ದಾರಲ್ಲ, ಅವರಿಗೆ ಕೇಳಬೇಕು. ಸರಿ ಮಾಡಲಿಲ್ಲ CBI ತನಿಖೆ, ಅವ್ರಿಗೆ ಮುಕ್ತ ಅವಕಾಶ ಇತ್ತು. ಅವರಿಗೆ ಮುಕ್ತ ಅವಕಾಶ ಇತ್ತು, ಅವರು ಮಾಡಿಲ್ಲ. ಅವ್ರು ಯಾವುದೇ ತನಿಖೆ ಅವ್ರ ಅವಧಿಯಲ್ಲಿ CBI ಕೊಟ್ಟಿಲ್ಲ. ನಮ್ಮ ರಾಜ್ಯ ಸರ್ಕಾರ, ನಮ್ಮ ಪೊಲೀಸ್ ಆಫೀಸರ್ ಕಾಂಪಿಟೆಂಟ್ ಇದ್ದಾರೆ. ಕಂಪ್ಲೇಂಟ್ ಬಂದರೆ ಎನ್ಕ್ವೈರಿ ಮಾಡ್ತಾರೆ. ಹಾಂ, 100% ಕಾಂಪಿಟೆಂಟ್ ಇದ್ದಾರೆ. ಕಂಪ್ಲೇಂಟ್ ಕೊಟ್ಟರೆ FIR ಆದರೆ 100% ಇನ್ವೆಸ್ಟಿಗೇಷನ್ ಆಗುತ್ತೆ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳೇ ತನಿಖೆ ಮಾಡ್ತೀವಿ ಅಂತ ಹೇಳಿದರೆ 100% ಇನ್ವೆಸ್ಟಿಗೇಷನ್ ಆಗ್ತದೆ. ಅದು ನಿಜ. ಈಗ ನೋಡಿ, ಯಾಕಂದ್ರೆ ರಾಜಕಾರಣ ಬಹಳ ಕೆಳಮಟ್ಟಕ್ಕೆ ಹೋಗ್ತಾ ಇದೆ. ಇದು ಈ ರಾಜ್ಯದ ಜನರ ಬಹಳ ಸೌಮ್ಯ ಸ್ವಭಾವದ ಜನ. ಮತ್ತು ಯಾವತ್ತೂ ಕೂಡ ಇವತ್ತು ಮೌಲ್ಯಾಧಾರಿತ ರಾಜಕಾರಣಕ್ಕೆ ಮನ್ನಣೆ ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ. ಇಲ್ಲಿ ಜನಪ್ರತಿನಿಧಿಗಳ ಮೇಲೆ ಹನಿ ಟ್ರ್ಯಾಪ್ ವಿಚಾರ, ಇದರಲ್ಲಿ ಬಿಜೆಪಿ ಅವರು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಬಿಜೆಪಿ ರಾಜಕಾರಣ ಮಾಡ್ತಾ ಇದೆ. ಯಾದಗಿರಿಯಲ್ಲಿ ಹಿಂಗಂತ ಹೇಳಿದ್ದು ಸಚಿವ ಶರಣ ಪ್ರಕಾಶ್ ಪಾಟೀಲ್ ಬಿಜೆಪಿ ಮೇಲೆ ಆರೋಪ ಮಾಡಿದ್ದಾರೆ. ಬಿಜೆಪಿಯವರು ಹನಿ ಟ್ರ್ಯಾಪ್ ವಿಚಾರವನ್ನು ಇಟ್ಕೊಂಡು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಪ್ರಕರಣವನ್ನು ವಿಚಾರಣೆ ಮಾಡ್ತೀವಿ ಅಂತ CM ಹೇಳಿದ್ದಾರೆ. ಹನಿ ಟ್ರ್ಯಾಪ್ ಆಗಿದೆ ಇಲ್ವೋ ಅನ್ನೋದು ತನಿಖೆ ಆದಮೇಲೆ ಗೊತ್ತಾಗತ್ತೆ. ಕಂಪ್ಲೇಂಟ್ ಕೊಟ್ಟರೆ FIR ಆದರೆ 100% ತನಿಖೆ ಆಗುತ್ತೆ ಅನ್ನೋದನ್ನು ಶರಣ ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಆ ಮೂಲಕ ಬಿಜೆಪಿ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರ ಗಂಭೀರ ಆರೋಪ. ಯಾರ್ಯಾರು ಸಚಿವರು ಶಾಸಕರು ನಮ್ಮ ವಿಡಿಯೋ ರಿಲೀಸ್ ಆಗಬಾರದು ಅಂತ ಹೈಕೋರ್ಟ್ ಸ್ಟೇ ತಂದಿದ್ದಾರೋ ಅವರಿಗೆ ಕೇಳಬೇಕು, ಹನಿ ಟ್ರ್ಯಾಪ್ ಆಗಿದೆಯೋ ಇಲ್ವೋ ಏನೋ ಎತ್ತ ಅಂತ. CBI ತನಿಖೆಗೆ ಅವಕಾಶ ಇತ್ತು, ಬಿಜೆಪಿಯವರಿಗೆ ಮುಕ್ತ ಅವಕಾಶ ಇತ್ತು ಅನ್ನೋದನ್ನ ಹೇಳಿದ್ದಾರೆ. ಹಾಗಾದ್ರೆ ಏನು ಹೇಳಿದ್ದಾರೆ ಶರಣ ಪ್ರಕಾಶ್ ಪಾಟೀಲ್ ಮಾನ್ಯ ಸಚಿವರು? ಬನ್ನಿ ನೋಡೋಣ. ಮಾಡ್ತೀವಿ ಅಂತ ಹೇಳಿದರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಬಿಜೆಪಿಯವರು ಇದಕ್ಕೆ ರಾಜಕಾರಣ ಮಾಡ್ತಾ ಇದ್ದಾರೆ. ಈಗ ಹನಿ ಟ್ರ್ಯಾಪ್ ಆಗಿದೆ, ಯಾರಾಗಿದೆ ಅಂಥೇಳಿ ತನಿಖೆ ಆದಮೇಲೆ ಗೊತ್ತಾಗೋದು. ಆಮೇಲೆ ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ, ಯಾರ್ಯಾರು ಸಚಿವರು ಶಾಸಕರು ಹೈಕೋರ್ಟಲ್ಲಿ ಹೋಗಿ ವಿಡಿಯೋ ರಿಲೀಸ್ ಮಾಡಬಾರ್ದಂತ ಸ್ಟೇ ತಂದಿದ್ದಾರಲ್ಲ, ಅವರಿಗೆ ಕೇಳಬೇಕು. ಸರಿ ಮಾಡಲಿಲ್ಲ CBI ತನಿಖೆ, ಅವ್ರಿಗೆ ಮುಕ್ತ ಅವಕಾಶ ಇತ್ತು. ಅವರಿಗೆ ಮುಕ್ತ ಅವಕಾಶ ಇತ್ತು, ಅವರು ಮಾಡಿಲ್ಲ. ಅವ್ರು ಯಾವುದೇ ತನಿಖೆ ಅವ್ರ ಅವಧಿಯಲ್ಲಿ CBI ಕೊಟ್ಟಿಲ್ಲ. ನಮ್ಮ ರಾಜ್ಯ ಸರ್ಕಾರ, ನಮ್ಮ ಪೊಲೀಸ್ ಆಫೀಸರ್ ಕಾಂಪಿಟೆಂಟ್ ಇದ್ದಾರೆ. ಕಂಪ್ಲೇಂಟ್ ಬಂದರೆ ಎನ್ಕ್ವೈರಿ ಮಾಡ್ತಾರೆ. ಹಾಂ, 100% ಕಾಂಪಿಟೆಂಟ್ ಇದ್ದಾರೆ. ಕಂಪ್ಲೇಂಟ್ ಕೊಟ್ಟರೆ FIR ಆದರೆ 100% ಇನ್ವೆಸ್ಟಿಗೇಷನ್ ಆಗುತ್ತೆ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳೇ ತನಿಖೆ ಮಾಡ್ತೀವಿ ಅಂತ ಹೇಳಿದರೆ 100% ಇನ್ವೆಸ್ಟಿಗೇಷನ್ ಆಗ್ತದೆ. ಅದು ನಿಜ. ಈಗ ನೋಡಿ, ಯಾಕಂದ್ರೆ ರಾಜಕಾರಣ ಬಹಳ ಕೆಳಮಟ್ಟಕ್ಕೆ ಹೋಗ್ತಾ ಇದೆ. ಇದು ಈ ರಾಜ್ಯದ ಜನರ ಬಹಳ ಸೌಮ್ಯ ಸ್ವಭಾವದ ಜನ. ಮತ್ತು ಯಾವತ್ತೂ ಕೂಡ ಇವತ್ತು ಮೌಲ್ಯಾಧಾರಿತ ರಾಜಕಾರಣಕ್ಕೆ ಮನ್ನಣೆ ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ. ಇಲ್ಲಿ ಜನಪ್ರತಿನಿಧಿಗಳ ಮೇಲೆ ಹನಿ ಟ್ರ್ಯಾಪ್ ವಿಚಾರ, ಇದರಲ್ಲಿ ಬಿಜೆಪಿ ಅವರು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಬಿಜೆಪಿ ರಾಜಕಾರಣ ಮಾಡ್ತಾ ಇದೆ. ಯಾದಗಿರಿಯಲ್ಲಿ ಹಿಂಗಂತ ಹೇಳಿದ್ದು ಸಚಿವ ಶರಣ ಪ್ರಕಾಶ್ ಪಾಟೀಲ್ ಬಿಜೆಪಿ ಮೇಲೆ ಆರೋಪ ಮಾಡಿದ್ದಾರೆ. ಬಿಜೆಪಿಯವರು ಹನಿ ಟ್ರ್ಯಾಪ್ ವಿಚಾರವನ್ನು ಇಟ್ಕೊಂಡು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಪ್ರಕರಣವನ್ನು ವಿಚಾರಣೆ ಮಾಡ್ತೀವಿ